ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವೇನ್ ನೋಡ್ತಾ ಇದೀವಿ ಅಂದ್ರೆ, ನಿಮಗೆ ವಿಡಿಯೋದಲ್ಲಿ ಗೊತ್ತಿರಬಹುದು, ಈ ಐಫೋನ್ 12 ನ ಡಿಸ್ಅಡ್ವಾಂಟೇಜ್ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಐ ಹೋಪ್ ನಿಮಗೆ ಆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋದಲ್ಲಿ ನಾನು ಇದರ ಯೂಸ್ ಏನೇನಿದೆ, ಇಷ್ಟು ದುಡ್ಡು ಕೊಟ್ಟು ಜನ ಯಾಕೆ ತಗೊಳ್ತಾರೆ ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಎಲ್ಲದರಲ್ಲೂ ಇರುತ್ತೆ. ಅಡ್ವಾಂಟೇಜು ಇದರಲ್ಲಿ ಜಾಸ್ತಿನೇ ಇದಾವೆ ಅಂತ ಹೇಳ್ಬೋದು, ಡಿಸ್ಅಡ್ವಾಂಟೇಜ್ ಸ್ವಲ್ಪ ಕಡಿಮೆನೆ. ಅದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಈಗ ಅಡ್ವಾಂಟೇಜಸ್ ಬಗ್ಗೆ ನೋಡೋದಾದ್ರೆ, ನೋಡ್ತಾ ಇರ್ಬೋದು, ಫಸ್ಟ್ ಈ ಆಪಲ್ಗೆ ಯಾಕೆ ಇಷ್ಟೊಂದು ದುಡ್ಡು ಕೊಟ್ಟು ತಗೊಳ್ತಾರೆ ಜನ ಅಂದ್ರೆ, ನೋಡ್ತಾ ಇರ್ಬೋದು, ಈ ಬಾಕ್ಸ್ ಏನ್ ನೀವು ನೋಡ್ತಾ ಇದ್ದೀರಾ, ಈ ಬಾಕ್ಸ್ ಇಂದ ಹಿಡಿದು ಪ್ರತಿಯೊಂದನ್ನು ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನೋಡ್ತಾ ಇರ್ಬೋದು, ಇದು ಬಾಕ್ಸ್ ಅಲ್ಲಿ ಏನು ಬರೋದಿಲ್ಲ, ಅಡಾಪ್ಟರ್ ಬರೋದಿಲ್ಲ, ಆದ್ರಿಂದ ತುಂಬಾ ಸ್ಲಿಮ್ ಆಗಿದೆ. ನಾವು ನೋಡ್ತಾ ಇರ್ಬೋದು, ಸುಮ್ಮನೆ ಈಗ ಇಟ್ರೆ ಅದೇ ಕ್ಲೋಸ್ ಆಗುತ್ತೆ. ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಒಂದು ಐಫೋನ್ 12 ನ ಈ ಪಿಕ್ಚರ್ ಇದೆಯಲ್ಲ, ಒಂದ್ ನಿಮಿಷ ನಿಮಗೆ ಈ ಪೌಚ್ ತೆಗೆದು ನಾನು ನಿಮಗೆ ತೋರಿಸ್ಬಿಡ್ತೀನಿ. ಪೌಚ್ ಇರೋದ್ರಿಂದ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಬೋದು. ನೋಡ್ತಾ ಇರ್ಬೋದು, ಈ ಐಫೋನ್ 12 ಇದೆಯಲ್ಲ, 1 ಇಂಚ್ ಕೂಡ ಹೆಚ್ಚು ಕಮ್ಮಿ ಆಗಿಲ್ಲ. ನಿಮಗೆ ಕರೆಕ್ಟಾಗಿ ಕಾಣಿಸ್ತಾ ಇದೆಯೋ ಇಲ್ವೋ ಅಂತ ಹೇಳಿ ಗೊತ್ತಿಲ್ಲ. ಈ ಪಿಕ್ಚರ್ಗೂ ಈ ಫೋನಿಗೂ 1 ಇಂಚ್ ಕೂಡ ವ್ಯತ್ಯಾಸ ಇಲ್ಲ. ಪಿಕ್ಚರ್ನು ಕೂಡ ಆ ತರ ಡಿಸೈನ್ ಮಾಡಿ, ಆ ತರ ಒಂದು ಕ್ವಾಲಿಟಿ. ಮತ್ತೆ ಫಸ್ಟ್ ಹೇಳ್ಬೇಕಂದ್ರೆ ಇದ್ರ ಬಿಲ್ಡ್ ಕ್ವಾಲಿಟಿ ನೋಡ್ತಾ ಇರ್ಬೋದು. ನೀವೊಂದು ಟೇಬಲ್ ಮೇಲೆ ಈ ತರ ಎಲ್ಲ ನಿಲ್ಸಿದ್ರು ಕೂಡ ತುಂಬಾ ಕ್ಲೀನ್ ಆಗಿ ನಿಂತ್ಕೊಡುತ್ತೆ. ಈ ತರನು ಕೂಡ ನಿಂತ್ಕೊಡುತ್ತೆ. ಆದ್ರಿಂದ ಒಂದು ಒಳ್ಳೆಯ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಅಂತೂ ಮಾತಾಡೋಂಗೆ ಇಲ್ಲ. ಮತ್ತೆ ಅರ್ಧ ಗಂಟೆವರೆಗೂ 6 ಮೀಟರ್ ಒಳಗಡೆ ನೀರಲ್ಲಿ ಅರ್ಧ ಗಂಟೆವರೆಗೂ ಸರ್ವೈವ್ ಆಗುತ್ತೆ. ಅದು ಒಂದು ಒಳ್ಳೆ ವಿಷಯ. ಈ ಒಂದು ಐಫೋನ್ ನ ಹ್ಯಾಂಡ್ ಫೀಲೇ ಒಂದು ಬೇರೆ ತರ ಅಂತ ಹೇಳ್ಬೋದು. ನಿಮಗೆ ಎಷ್ಟು ದುಡ್ಡಿಂದು ಆಂಡ್ರಾಯ್ಡ್ ಫೋನ್ ತಗೊಂಡ್ರು ಆ ಫೀಲ್ ಸಿಗೋದಿಲ್ಲ. ಆಂಡ್ರಾಯ್ಡ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಇದ್ರ ಡಿಸೈನೇ ಒಂದು ತುಂಬಾ ಚೆನ್ನಾಗಿದೆ ಆಂಡ್ರಾಯ್ಡ್ ಕಿನ್ನ ಅಂತ ಹೇಳ್ಬೋದು. ಅದು ಬಿಟ್ರೆ ಈ ಲೋಗೋ ನೋಡಿದ್ರೆ ಸಾಕು ಜನ, ನೀವು ಆಂಡ್ರಾಯ್ಡ್ ಎಷ್ಟು ಲಕ್ಷದಾದ್ರೂ ಇಟ್ಟಿರ್ರಿ, ಇದಕ್ಕಿಂತ ಜಾಸ್ತಿ ಈ ಲೋಗೋ ನೋಡಿದ್ರೆ ಸಾಕು ಐಫೋನ್ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ. ಐಫೋನ್ ಅಷ್ಟು ಪಾಪ್ಯುಲರ್. ಮತ್ತೆ ಇದ್ರ ನೆಕ್ಸ್ಟ್ ಹೇಳ್ಬೇಕಂದ್ರೆ, ಮತ್ತೆ ಇದರ ಕ್ಯಾಮ್ರಾ ಮಾತ್ರ ತುಂಬಾ ಚೆನ್ನಾಗಿದೆ. ಕ್ಯಾಮ್ರಾ ರಿವ್ಯೂ ಕೂಡ ಮಾಡ್ತೀನಿ ನಾನು ಸದ್ಯದ್ರಲ್ಲೇ. ಕ್ಯಾಮ್ರಾ ತುಂಬಾ ಚೆನ್ನಾಗಿದೆ. ಮತ್ತೆ ನೀವು ಓದೋದು ತುಂಬಾ ಇಷ್ಟಪಡ್ತೀರಾ ಅಂದ್ರೆ ಇದು ತುಂಬಾ ನಿಮಗೆ ಯೂಸ್ ಆಗುತ್ತೆ. ನೋಡ್ತಾ ಇರ್ಬೋದು, ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. 1 ವರ್ಷ ನೀವು ತಗೊಂಡ್ರೆ ಐಫೋನ್ ನ 1 ವರ್ಷ ಫ್ರೀ ನಿಮಗೆ. ಏನು ಆಪಲ್ ಟಿವಿ ಮತ್ತೆ ಬುಕ್ಸ್ ಓದೋದಕ್ಕೆ ಫ್ರೀ ಇರುತ್ತೆ 1 ವರ್ಷ. ಬುಕ್ಸ್ ಓದೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು, ನಾನು ಇಲ್ಲಿ ಬುಕ್ಸ್ ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ. ನೋಡ್ತಾ ಇರ್ಬೋದು, ಒಂದು 3 ಬುಕ್ಸ್ ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಓದೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಬುಕ್ಸ್ನೆಲ್ಲ ನೀವು ಫ್ರೀ ಆಗಿ ಡೌನ್ಲೋಡ್ ಮಾಡಬಹುದು. ಕೆಲವೊಂದು ಬುಕ್ಸಿಗೆ ಮಾತ್ರ ಇಲ್ಲಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕು. ಮತ್ತೆ ಎಲ್ಲರೂ ಹೇಳ್ತಾರೆ ಆಪಲ್ ಸ್ಟೋರ್ ಅಲ್ಲಿ ಎಲ್ಲಾ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಬೇಕಂತ. ನಿಮಗೆ ತೋರಿಸ್ಬಿಡ್ತೀನಿ. ನೋಡ್ತಾ ಇರ್ಬೋದು, ನಾನಿಲ್ಲಿ ಆಪ್ ಸ್ಟೋರ್ ಅಲ್ಲಿ ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಕ್ಯಾಂಡಿ ಕ್ರಶ್ ಆಗಿರ್ಬೋದು, ಮತ್ತೆ ಡಾಕ್ಟರ್ ಡ್ರೈವ್, ಇನ್ನ ಹಲವಾರು ಎಲ್ಲ ಫ್ರೀ ಇದೆ. ನಿಮಗೆ ಒಂದು ದೊಡ್ಡ ಆಪ್ಸ್ ಇರ್ತವೆ, ಅದಕ್ಕೆ ಮಾತ್ರ ನಿಮಗೆ ದುಡ್ಡಿರೋದು. ನೋಡ್ತಾ ಇರ್ಬೋದು, ಇಲ್ಲಿ ಈ ಆಪ್ಸ್ಗೆಲ್ಲ ಇಲ್ಲಿ ದುಡ್ಡು ಇಟ್ಟಿದ್ದಾರೆ. ಅದು ತುಂಬಾ 600 ರುಪೀಸ್ ಇದೆ. ಒಂದೊಂದು ತುಂಬಾ ಕಡಿಮೆ ದುಡ್ಡಿಗೂ ಸಿಗುತ್ತೆ. ಎಲ್ಲಾ ಆಪ್ಸ್ ಇಲ್ಲಿ ನಿಮಗೆ, ಆಲ್ಮೋಸ್ಟ್ ಎಲ್ಲ ಆಪ್ಸ್ ನಿಮಗೆ ಇಲ್ಲಿ ಫ್ರೀ ಆಗಿ ಸಿಗುತ್ತೆ ಅಂತ ಹೇಳ್ಬೋದು. ಎಲ್ಲ ಸುಳ್ಳು ಅದು. ನೋಡ್ತಾ ಇರ್ಬೋದು, ನಾನು ಯೂಟ್ಯೂಬ್ ಗೂಗಲ್ ಯಾವ್ದು ಇದ್ರಲ್ಲಿ ಇರೋದಿಲ್ಲ, ನಾನು ಡೌನ್ಲೋಡ್ ಮಾಡಿದ್ದೀನಿ. ಅದೆಲ್ಲ ಫ್ರೀ ಆಗಿ, ನಾನು ಯಾವ್ದು ಕೂಡ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿಲ್ಲ. ನೋಡ್ತಾ ಇರ್ಬೋದು. ಅದು ಬಿಟ್ರೆ ನಿಮಗೆ ಇನ್ನೊಂದು ತೋರಿಸ್ಬೇಕಂದ್ರೆ, ನೋಡ್ರಿ, ಇಲ್ಲಿ ನಾನು ಇದು ಯಾಕೆ ತುಂಬಾ ಸೆಕ್ಯೂರ್ ಅಂತ ಹೇಳ್ತಾರೆ ಅಂದ್ರೆ, ನಾನು ಇಲ್ಲಿ ಗೂಗಲ್ ಕ್ಲೌಡ್ ಮೀಟ್ ನಾನು ಇಲ್ಲಿ ಡೌನ್ಲೋಡ್ ಮಾಡಬೇಕು. ಅದ್ರ ಮೇಲೆ ನಾನು ಡೌನ್ಲೋಡಿಗೆ ಕೊಟ್ಟೆ. ನೋಡ್ತಾ ಇರ್ಬೋದು, ಇಲ್ಲಿ ಕನ್ಫರ್ಮ್ ವಿತ್ ಸೈಡ್ ಬಟನ್ ಅಂತ ಕೊಡ್ತಾ ಇದೆ. ನನ್ನ ಅಕೌಂಟ್ ತೋರಿಸ್ತಾ ಇದೆ, ಐಕ್ಲೌಡ್ ಅಕೌಂಟು.
ನೀವು ಇಲ್ಲಿ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಬೇಕಂದ್ರೂ ನಿಮ್ಮ ಪಾಸ್ವರ್ಡ್ ಹಾಕ್ಬೇಕು ಅಥವಾ ನಿಮ್ಮ ಫೇಸ್ ಅನ್ಲಾಕ್ ಮಾಡಬೇಕು. ನೋಡ್ತಾ ಇರ್ಬೋದು ಇಲ್ಲಿ ನನ್ನ ಫೇಸ್ ಅನ್ಲಾಕ್ ಆಗಿದೆ. ಇವಾಗ ಇದು ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ. ಈ ತರ ಇದು ತುಂಬಾ ಸೆಕ್ಯೂರ್. ಮತ್ತೆ ಓದ್ ವಿಡಿಯೋದಾಗ ಹೇಳ್ದ ಹಾಗೆ ಜಿಪ್ ಫೈಲ್ ನ ನಾವಿಲ್ಲಿ ಡೌನ್ಲೋಡ್ ಮಾಡೋದಿಕ್ ಬರೋದಿಲ್ಲ. ಯಾಕೆಂದ್ರೆ ಪ್ಲೇ ಸ್ಟೋರ್ ಅಲ್ಲಿ ಆಗ್ಲಿ ಮತ್ತೆ ಆಪಲ್ ಸ್ಟೋರ್ ಅಲ್ಲಿ ಆಗ್ಲಿ ಯಾಕೆ ಆ ಆಪ್ ನ ತೆಗೆದಾಕಿರ್ತಾರೆ ಅಂದ್ರೆ ಆ ಆಪ್ ಅದರಲ್ಲಿ ವೈರಸ್ ಅಥವಾ ಇನ್ನ ಬೇರೆ ತರದ್ದು ಕಂಡು ಬಂದಿರೋದ್ರಿಂದ ಆಪ್ ಸ್ಟೋರ್ ಅಲ್ಲಾಗ್ಲಿ ಪ್ಲೇ ಸ್ಟೋರ್ ಅಲ್ಲಾಗ್ಲಿ ತೆಗೆದಾಕಿರ್ತಾರೆ. ಆದ್ರಿಂದ ಅದು ಅವೈಲೇಬಲ್ ಇರಲ್ಲ. ನಾವು ಅದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ತೀವಿ, ಆದ್ರಿಂದ ವೈರಸ್ ಬಂದೇ ಬರುತ್ತೆ. ಆದ್ರಿಂದ ಐಫೋನ್ ಅಲ್ಲಿ ನಿಮಗೆ ಮುಂದಕ್ಕೂ ಆಗ್ಲಿ ಡೌನ್ಲೋಡ್ ಮಾಡೋದಿಕ್ ಸಿಗೋದಿಲ್ಲ. ಯಾವುದೇ ಜಿಪ್ ಫೈಲ್ ನೀವು ಗೂಗಲ್ಗೆ ಹೋಗಿ ಡೌನ್ಲೋಡ್ ಮಾಡೋದಿಕ್ ಆಗೋದಿಲ್ಲ. ಆದ್ರಿಂದ ಇದು ತುಂಬಾ ಸೆಕ್ಯೂರ್. ಮತ್ತೆ ನೀವು ಫೋನ್ ಕಾಲ್ ಮಾಡಿದಾಗ ನೀವು ರೆಕಾರ್ಡ್ ಮಾಡೋದಿಕ್ ಆಗೋದಿಲ್ಲ, ಅವ್ರು ಮಾತಾಡೋದು ನಾವು ಮಾತಾಡೋದು. ಅದು ಯಾಕೆ ಅಂತ ಹೇಳಿ ನನಗೂ ಗೊತ್ತಿಲ್ಲ. ಮತ್ತೆ ಇನ್ನೇನೆಲ್ಲ ಫ್ಯೂಚರ್ಸ್ ಇದೆ ಅಂದ್ರೆ ಇದರ ಒಂದು ಯೂಸರ್ ಇಂಟರ್ಫೇಸ್ ಫುಲ್ ಡಿಫ್ರೆಂಟ್ ನೋಡ್ತಾ ಇರ್ಬೋದು. ಮತ್ತೆ ನೀವು ಗೇಮ್ ಆಡ್ತೀರಾ ಅಂದ್ರೆ ನಿಮಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ. ನೀವು ಬ್ಯಾಟ್ರಿ ಎಷ್ಟು ಇಂಪಾರ್ಟೆಂಟ್ ಆಗೋದಿಲ್ಲ ಅಂದ್ರೆ ಬ್ಯಾಟ್ರಿ ಬ್ಯಾಕಪ್ ನಾನು ಆಗ್ಲೇ ಹೇಳ್ದಂಗೆ ತುಂಬಾ ನನಗೆ ಅದೊಂದು ಇಷ್ಟ ಆಗಿಲ್ಲ. ಬ್ಯಾಟ್ರಿ ಬ್ಯಾಕಪ್ ಬ್ಯಾಟ್ರಿ ಡ್ರೈನ್ ಆಗುತ್ತೆ. ನೀವು ಗೇಮ್ ಆಡ್ತೀರಾ ಅಂದ್ರೆ ನಿಮಗೆ ಇದು ಮಾಡಿಸಿದ್ದು ನೀವು ಎಲ್ಲೂ ಲ್ಯಾಗ್ ಆಗೋದಂತೂ ಚಾನ್ಸ್ ಇಲ್ಲ. ನೋಡ್ತಾ ಇರ್ಬೋದು ನಾನು ಎಷ್ಟು ಆ್ಯಪ್ ಇವಾಗ ತೆಗೆದು ಕ್ಲೋಸ್ ಮಾಡ್ತೀನಿ. ಸ್ಕ್ರೀನ್ ರೆಕಾರ್ಡ್ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಬೇಗ ಓಪನ್ ಆಗ್ತವೆ ಅಂತ ಹೇಳಿ. ನೋಡ್ತಾ ಇರ್ಬೋದು ಇಷ್ಟು ಆ್ಯಪ್ನು ನಾನು ಓಪನ್ ಮಾಡಿದ್ದೀನಿ. ಎಲ್ಲೂ ನಿಮಗೆ ಲ್ಯಾಗ್ ಅನ್ನೋದು ಕಾಣಿಸೋದಿಲ್ಲ. ನಾನಂತೂ ಒಂದು ಸಲಿನೂ ಫೀಲ್ ಮಾಡಿಲ್ಲ ಲ್ಯಾಗ್ ಅನ್ನೋದನ್ನ. ಮತ್ತೆ ಇನ್ನೇನೆಲ್ಲ ನೋಡ್ಬೋದು ಅಂದ್ರೆ ನೋಡ್ತಾ ಇರ್ಬೋದು ಇದೊಂದು ಒಳ್ಳೆ ಆ್ಯಪ್. ಇದು ನಮ್ಮ ಫೋನ್ ಎಲ್ಲಿದೆ ಅಂತ ಹೇಳಿ ತಿಳಿಸ್ಕೊಡುತ್ತೆ. ಈ ಆ್ಯಪ್ ಇದರಲ್ಲಿ ಇನ್ಬಿಲ್ಟ್ ಆಗಿ ಕೊಟ್ಟಿದ್ದಾರೆ. ಇದಕ್ಕೆ ನಿಮ್ಮ ಆಪಲ್ ಐಕ್ಲೌಡ್ ಅಕೌಂಟ್ ಇದಾಗಿದ್ರೆ ಸಾಕು. ಆಪಲ್ ಐಕ್ಲೌಡ್ ಅಕೌಂಟ್ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ನಮ್ಗೆ ಬೇರೆ ತರದ್ದೆಲ್ಲ ಐಟಮ್ಸ್ ಕೂಡ ಆಡ್ ಮಾಡ್ಬೋದು. ನಿಮ್ಮ ಐಫೋನ್ ಕಳೆದೋಗಿದೆ ಅಂತ ಅನ್ಕೊಳ್ಳಿ, ಇಲ್ಲಿ ಪ್ಲೇ ಸೌಂಡ್ ಅಂತ ಕೊಟ್ಟಿದೆ. ಮತ್ತೆ ಎಲ್ಲಾದ್ರೂ ಬೇರೆ ಹತ್ರ ಇದ್ರೆ ಸ್ವಿಚ್ ಆಫ್ ಆದ್ರೂ ಕೂಡ ನಿಮಗೆ ಸಿಗುತ್ತೆ. ಈ ಐಕ್ಲೌಡ್ ಅಕೌಂಟ್ ನ ನೀವು ಕಂಪ್ಯೂಟರ್ ಅಥವಾ ಮೊಬೈಲ್ ಹಾಕೊಂಡು ನಿಮ್ಮ ಐಫೋನ್ ಕಳೆದೋಗಿದೆ ಅಂದ್ರೆ ನೀವು ಈಸಿಯಾಗಿ ತುಂಬಾ ಈಸಿಯಾಗಿ ನಿಮ್ಮ ಐಫೋನ್ ಸಿಕ್ಕೇ ಸಿಗುತ್ತೆ ಅನ್ನೋದು ಗ್ಯಾರಂಟಿ. ನೋಡ್ತಾ ಇರ್ಬೋದು ಇಲ್ಲಿ ಪ್ಲೇ ಸೌಂಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಪ್ಲೇ ಸೌಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನನ್ನ ಫೋನ್ ಈಗ ನೋಡ್ತಾ ಇರ್ಬೋದು ಸೌಂಡ್ ಬರ್ತಾ ಇದೆ. ನೀವು ಆ ಡೈರೆಕ್ಷನ್ ಹೋಗಿ ಅದ್ರ ಹತ್ರಕ್ಕೆ ಬಂದು ಈ ಬೇರೆ ಫೋನ್ ಅಲ್ಲಿ ಪ್ಲೇ ಸೌಂಡ್ ಅಂತ ಕೊಟ್ಟರೆ ಸಾಕು ನಿಮಗೆ ಆ ಸೌಂಡ್ ಪ್ಲೇ ಆಗುತ್ತೆ. ನೀವು ಈಸಿಯಾಗಿ ಕಂಡುಹಿಡಿಬಹುದು. ಮತ್ತೆ ನೋಟಿಫಿಕೇಶನ್ ಕೂಡ ತೋರಿಸ್ತಾ ಇದೆ ಯಾವ್ಯಾವ ಲೊಕೇಶನ್ಗೆ ಹೋಗ್ತಾ ಇರುತ್ತೆ ಫೋನ್ ಅಂತ ಹೇಳಿ, ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ. ಆದ್ರಿಂದ ತುಂಬಾ ಈಸಿಯಾಗಿ ನೀವು ಇದನ್ನ ಕಂಡುಹಿಡಿದು ಬಿಡ್ಬೋದು. ಮತ್ತೆ ಇದರಲ್ಲಿ ಹೇಳ್ತಾರೆ ಆಂಡ್ರಾಯ್ಡ್ ಇಂದ ನಾವು ವಿಡಿಯೋಸ್ ನ ಇದಕ್ಕೆ ಹಾಕೋದು ತುಂಬಾ ಕಷ್ಟ ಅಂತ ಎಲ್ಲ. ಅದು ಕೂಡ ನಾನು ತುಂಬಾ ಈಸಿ ಇದೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೋಡ್ತಾ ಇರ್ಬೋದು ಇಲ್ಲಾಗ್ಲೇ ನಾನು ಅದನ್ನ ಇದು ಮಾಡಿದ್ದಕ್ಕೆ ಫೈಂಡ್ ಮೈ ಸೌಂಡ್ ಪ್ಲೇ ಆಗಿದೆ ಅಂತ ಹೇಳಿ ನನಗೆ ಮೆಸೇಜ್ ಕೂಡ ಬಂತು ಯಾರಾದ್ರೂ ಆ ಥರ ಮಾಡಿದ್ರೆ. ಮತ್ತೆ ಇದರ ಫೇಸ್ ಅನ್ಲಾಕ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಸೆಕ್ಯೂರ್. ನಿಮ್ ಕೈಯಲ್ಲಿದ್ರೆ ಮಾತ್ರ ಅದು ಫೇಸ್ ಅನ್ಲಾಕ್ ಓಪನ್ ಆಗೋದು. ಆದ್ರಿಂದ ಇದು ತುಂಬಾ ಸೆಕ್ಯೂರ್ ಆಗಿದೆ. ಮತ್ತೆ ಇದರಲ್ಲೇ ಒಂದೊಂದು ಇನ್ಬಿಲ್ಟ್ ಆಗಿ ಆಪ್ಸ್ ಕೊಟ್ಟಿದ್ದಾರೆ. ಅದು ನಿಮಗೆ ತುಂಬಾ ಯೂಸ್ಫುಲ್ ಆಗ್ಬೋದು. ನಾನು ನಿಮ್ಗೆ ಸ್ಕ್ರೀನ್ ರೆಕಾರ್ಡ್ ಅಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ ಮೆಜರ್ ಅಂತ ಹೇಳಿದೆ. ಇದು ತುಂಬಾ ಯೂಸ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು ಯಾವುದೇ ಒಂದು ಆಬ್ಜೆಕ್ಟ್ ನ ನೀವು ಅಳತೆ ಮಾಡ್ಬೋದು. ನೋಡ್ತಾ ಇರ್ಬೋದು ಇಲ್ಲಿ ಪಾಯಿಂಟ್ ಹಾಕ್ಬಿಟ್ಟು ನೋಡ್ತಾ ಇರ್ಬೋದು ಇದನ್ನ ನಾನು ತೋರಿಸ್ತಾ ಇದ್ದೀನಿ. ನಾನು ವಿಡಿಯೋ ಮಾಡೋದು ಈ ತರ ನೋಡ್ರಿ ಎಷ್ಟು ಕಷ್ಟ ಅಂತ ಹೇಳಿ. ನನ್ನ ಕಂಪ್ಯೂಟರ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ನನ್ನ ಕಂಪ್ಯೂಟರ್ ಕೂಡ ನಾನು ಮೆಜರ್ ಮಾಡ್ಬೋದು. ನನ್ನ ಟ್ಯಾಬ್ ನ ಮೆಜರ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಈ ತರ ನಾವು ಮೆಜರ್ ಮಾಡ್ಬೋದು. ನೋಡ್ತಾ ಇರೋ 21 ಸೆಂಟಿಮೀಟರ್ ಇದೆ. ಇದು ಒಂದು ನನಗೆ ತುಂಬಾ ಇಷ್ಟ ಆಗಿದ್ದು. ಮತ್ತೆ ಯೂಸರ್ ಇಂಟರ್ಫೇಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಬೇಡದಿರೋಂಥ ಅಪ್ಲಿಕೇಶನ್ ಯಾವುದೂ ಇರೋದಿಲ್ಲ.
ಯಾವ ತರ ಇದೆ ಅಂತ ಅಂದ್ರೆ ನಿಮಗೆ ಇದರಲ್ಲಿ ಗೂಗಲ್ ಕೂಡ ಇರೋದಿಲ್ಲ, ಯೂಟ್ಯೂಬ್ ಎಲ್ಲ ನಾವೇ ಡೌನ್ಲೋಡ್ ಮಾಡ್ಕೋಬೇಕು. ಗೂಗಲ್ ಯೂಟ್ಯೂಬ್ ಯಾವುದು ನಿಮಗೆ ಇನ್ಬಿಲ್ಟ್ ಆಗಿ ಸಿಗೋದೇ ಇಲ್ಲ. ಮತ್ತೆ ಇನ್ನೊಂದು ಒಳ್ಳೆ ವಿಷಯ ಏನು ಅಂದ್ರೆ ಇದರಲ್ಲಿ ಸಿರಿ ಇದೆ, ನಿಮಗೆ ಗೊತ್ತಿರ್ಬೋದು. ಆಂಡ್ರಾಯ್ಡ್ ಫೋನ್ ಅಲ್ಲಿ ಅಲೆಕ್ಸಾ ಇದೆ, ಇದರಲ್ಲಿ ಸಿರಿ ಇದೆ. ಇದು ತುಂಬಾ ಯೂಸ್ಫುಲ್. ನೋಡ್ತಾ ಇರ್ಬೋದು, ನಾನೀಗ ನಿಮಗೆ ತೋರಿಸ್ತೀನಿ ಸಿರಿ ಯಾವ ತರ ವರ್ಕ್ ಮಾಡುತ್ತೆ ಅಂತ ಹೇಳಿ. ಹೇ ಸಿರಿ, go to personal hotspot setting. Here are the settings for personal hotspot. ನೋಡ್ತಾ ಇರ್ಬೋದು, ಪರ್ಸನಲ್ ಹಾಟ್ಸ್ಪಾಟ್ ಸೆಟ್ಟಿಂಗ್ ಹೋಯ್ತು. ಮತ್ತೆ ಈಗ ನೋಡ್ಬೋದು, ಹೇ ಸಿರಿ ಗೋ ಟು ಯೂಟ್ಯೂಬ್. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ನಿಮಗೆ ಇದರ ಸ್ಪೀಡು ನಿಮಗೆ ತೋರಿಸ್ತೀನಿ ನಾನು ಯಾವ ತರ ಇದು ವರ್ಕ್ ಆಗುತ್ತೆ ಅಂತ ಹೇಳಿ. ಇದು ತುಂಬಾ ನೆಟ್ವರ್ಕ್ ಇಶ್ಯೂ ನಿಮಗೆ ಎಲ್ಲೂ ನೋಡೋದಿಕ್ ಸಿಗೋದಿಲ್ಲ, ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ನೋಡ್ತಾ ಇರ್ಬೋದು, ಈ ವಿಡಿಯೋ ನಾನು ನಿಮಗೆ ಹಾಕಿ ತೋರಿಸ್ತಿದ್ದೀನಿ. ನೋಡ್ತಾ ಇರ್ಬೋದು, ಈಗ ನಾನು ಈ ವಿಡಿಯೋ ಪ್ಲೇ ಮಾಡಿದ್ದೀನಿ. ಇದನ್ನ ನಾನು ಮುಂದಕ್ಕೆ ಇಷ್ಟು ಅರ್ಧ ಮುಂದಕ್ಕೆ ಓಡಿಸ್ತಾ ಇದ್ದೀನಿ. ಎಲ್ಲೂ ಒಂದ್ ಸ್ವಲ್ಪ ತಿರುಗ್ದಂಗೆ ನೋಡ್ತಾ ಇರ್ಬೋದು, ಯಾವ ತರ ಡೌನ್ಲೋಡ್ ಮಾಡಿದಾಗ ಬರುತ್ತಲ್ಲ ಆ ತರ ನಮಗೆ ಫೀಲ್ ಸಿಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ. ಮತ್ತೆ ಡಿಸ್ಪ್ಲೇ ಕೂಡ ತುಂಬಾ ಚೆನ್ನಾಗಿದೆ, ಡಿಸ್ಪ್ಲೇ ಕೂಡ ತುಂಬಾ ಇಷ್ಟ ಆಯ್ತು. ಮತ್ತೆ ಹಿಂದೆಗಡೆ ಕೂಡ ನಿಮಗೆ ಈಸಿಯಾಗಿ ಸ್ಕ್ರಾಚಸ್ ಬರೋದು ಇಲ್ಲ. ನೋಡಿದ್ರಲ್ಲ ವಿವರ್ಸ್, ಇವತ್ತಿನ ವಿಡಿಯೋದ ಅಡ್ವಾಂಟೇಜಸ್ ಈ ಐಫೋನ್ ಬಗ್ಗೆ, ಯಾವ್ಯಾವ ಅಡ್ವಾಂಟೇಜಸ್ ಇದಾವೆ ಮತ್ತೆ ಏನೇನು ಚೆನ್ನಾಗಿದೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.